ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾಹಿತಿ ಏನಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸೊ ಗೃಹಲಕ್ಷ್ಮಿ ಹಣ ಜೂನ್ 30ರೊಳಗೆ ಎಲ್ಲರ ಖಾತೆಗೂ ಕೂಡ ಬರುತ್ತೆ. ಸೊ ಇದ್ರ ಬಗ್ಗೆ ಯಾವುದೇ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಗ್ಯಾರಂಟಿಗಳನ್ನು ಕೂಡ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ನಿಲ್ಲಿಸಲಾಗುವುದಿಲ್ಲ ಅಂತ. ಸೊ ಆಲ್ರೆಡಿ ಇವಾಗ ಪ್ರೊಸೀಜರ್ ಎಲ್ಲನೂ ಮಾಡಿದ್ದಾರೆ. ಸೊ ಲಿಸ್ಟ್ನ ಎಲ್ಲನೂ ಕೂಡ ಹಣಕಾಸು ಇಲಾಖೆಗೆ ಕಳಿಸಿದ್ದಾರೆ. ಬಟ್ ಅದು ಪ್ರೊಸೆಸ್ ಆಗಿ ಬರೋದಕ್ಕೆ ಜೂನ್ 30ರವರೆಗೂ ಟೈಮ್ ಹಿಡಿಯುತ್ತೆ ಅಂತ ಹೇಳಿದರು ಗೃಹಲಕ್ಷ್ಮಿ ಅವರು. ಸೊ ಅದೇ ಥರ ಕೆಲವೊಂದು ಜಿಲ್ಲೆಗಳಿಗೆ ಆಲ್ರೆಡಿ ಗೃಹಲಕ್ಷ್ಮಿ ಹಣ ಜಮೆ ಆಗಿದೆ, ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಇನ್ನೂವರೆಗೂ ಜಮೆ ಆಗಿಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ಸೊ ಜುಲೈ 10ರೊಳಗೆ ಅಂದ್ರೇ ಸೊ ಅದೆಲ್ಲ ಪ್ರೊಸೀಜರ್ ಆಗಿ ಬರೋದಕ್ಕೆ ಹಂತವಾಗಿ ಎಲ್ಲರ ಖಾತೆಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ ಜಮೆ ಆಗುತ್ತದೆ. ಸೊ ಇದೇ ಥರ ಗೌರ್ಮೆಂಟ್ ಜಾಬ್ಸ್ ಅಂದರೆ ಬ್ಯಾಂಕ್, ಸರ್ಕಾರಿ ಉದ್ಯೋಗ ಇವಾಗ ಆಲ್ರೆಡಿ ನಿಮಗೆ RRB ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ನ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ರು. ಅದೇ ಥರ ಅದರ ನೋಟಿಫಿಕೇಷನ್ ಇವಾಗ ಅಪ್ಲೈ ಮಾಡೋದನ್ನು ಕೂಡ ಅದು ಮುಗ್ದಿದೆ. ಇವಾಗ ಇನ್ನೊಂದು ಏನಂದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ IBPS ಅಂತ. IBPS ಅಂದರೆ ನಿಮ್ಗೆ ಅದರಲ್ಲಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಆಗಿರ್ಬೋದು, ವಿಜಯ ಬ್ಯಾಂಕ್. ಸೊ ಈ ಥರ 10ರಿಂದ 11 ಬ್ಯಾಂಕ್ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಅದಕ್ಕೆ ಒಂದು ಸಂಸ್ಥೆ, ಅದು IBPS. ಸೊ ಇದಕ್ಕೆ ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್ಗೆ ಆಲ್ರೆಡಿ ಇವಾಗ ನೋಟಿಫಿಕೇಷನನ್ನು ರಿಲೀಸ್ ಮಾಡಿದ್ದಾರೆ. ಸೊ ಜುಲೈ 1ರಿಂದನೇ ಅಂದರೆ ಜುಲೈ 1ನೇ ತಾರೀಕಿಂದನೇ ಅಪ್ಲೈ ಮಾಡೋದು ರಿಜಿಸ್ಟ್ರೇಷನ್ ಲಿಂಕ್ ಆನ್ ಆಗಿದೆ. ಸೊ ನಿಮಗೆ ಕೊನೆ ದಿನಾಂಕ ಬಂದುಬಿಟ್ಟು ಸೊ ನೀವು www.ibps.in ಅನ್ನೋ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನಿಮಗೆ IBPS ಕ್ಲರಿಕಲ್ ಲೆವೆಲ್ ಅಲ್ಲಿ ಲಿಂಕ್ನ ಕ್ಲಿಕ್ ಮಾಡಿದರೆ ಸೊ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಬೋದು. ಸೊ ಇದಕ್ಕೆ 850 ರೂಪಾಯಿ ನಿಮಗೆ ಎಕ್ಸಾಮ್ಗೆ ಫೀಸ್ ಇರುತ್ತೆ. ಮತ್ತು ನಿಮಗೆ ಇಂಟರ್ವ್ಯೂ ಏನೂ ಇರೋದಿಲ್ಲ. IBPS ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸಲ್ಲಿ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ಸ್ ಎರಡೇ ಇರುತ್ತೆ. ಸೊ ಈ ಎರಡು ಎಕ್ಸಾಮ್ಸ್ನ ನೀವೇನಾದರೂ ಕ್ವಾಲಿಫೈ ಮಾಡಿದರೆ ನಿಮಗೆ ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ಯಾವುದೇ ಥರದ ಇಂಟರ್ವ್ಯೂ ನಿಮಗೆ ಇರೋದಿಲ್ಲ. ಸೊ ಯಾರ್ಯಾರ್ದು ಪದವಿ ಆಗಿದೆ, ಗ್ರ್ಯಾಜುಯೇಷನ್ ಆಗಿದೆ, ಸೊ ನೀವು BCom ಆಗಿರ್ಬೋದು, BA ಯಾವುದೇ ಆದ್ರೂ ಕೂಡ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನಿಮ್ದು ಏನಾದ್ರೂ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ರೆ ಇದಕ್ಕೆ ಇಷ್ಟೇ ಪರ್ಸೆಂಟೇಜ್ ಆಗಿರಬೇಕು ಅನ್ನೋ ಯಾವುದೇ ರೀತಿಯ ನಿಯಮ ಇಲ್ಲ, ಕ್ರೈಟೇರಿಯಾ ಇಲ್ಲ. ಸೊ ನೀವು ಎಷ್ಟೇ ಪರ್ಸೆಂಟೇಜ್ ಆಗಿದ್ರು ಕೂಡ ಪಾಸ್ ಆಗಿದ್ದರೆ ಒಟ್ಟಿನಲ್ಲಿ ಗ್ರ್ಯಾಜುಯೇಷನ್ ರಿಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವೇನಾದ್ರು ಗ್ರ್ಯಾಜುಯೇಷನ್ ಆಗಿದ್ದಿದ್ರೆ, ಪಾಸ್ ಆಗಿದ್ದಿದ್ರೆ ಸೊ ಪರ್ಸೆಂಟೇಜ್ ಏನು ಕ್ರೈಟೇರಿಯಾ ಇಲ್ಲ. ಸೊ ಎಲ್ಲರೂ ಕೂಡ ಗ್ರ್ಯಾಜುಯೇಷನ್ ಆದವರು ಅಪ್ಲೈನ ಮಾಡ್ಬೋದು. ಅದೇ ಥರ ನಿಮಗೆ ಇನ್ನೊಂದೇನೆಂದರೆ ಇನ್ಮೇಲೆ ನಿಮಗೆ ಇದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ಸೊ ಇವಾಗ IBPS ಕ್ಲರಿಕಲ್ ಲೆವೆಲ್ ಆದಮೇಲೆ ಮತ್ತು PO ಅಂತ ಪ್ರೊಬೇಷನರಿ ಆಫೀಸರ್ ಸ್ಕೇಲ್ ಒನ್ ಅಂತ IBPS ಅದು ಮುಂದಿನ ತಿಂಗಳಲ್ಲಿ ಅದು ಕೂಡ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ. ಅದೇ ಥರ SBI ಕ್ಲರ್ಕ್ ಆಗಿರ್ಬೋದು ಮತ್ತು SBI PO ಆಫೀಸರ್ ಸ್ಕೇಲ್ ಒನ್. ಸೊ ನೀವು ಆಫೀಸರ್ ಸ್ಕೇಲ್ ಒನ್ ಅಂದ ತಕ್ಷಣ ನಿಮ್ಗೆ ಏನನ್ಸುತ್ತೆ, ಸೊ ಮಾಸ್ಟರ್ ಡಿಗ್ರಿ ಆಗಿರಬೇಕಂತ ಈ ಥರ ಎಲ್ಲ ಬರುತ್ತೆ. ಆ ಥರ ಏನೂ ಇಲ್ಲ. ನೀವು ಕ್ಲರಿಕಲ್ ಲೆವೆಲ್ ಎಕ್ಸಾಮ್ಸ್ ಮತ್ತು ಆಫೀಸರ್ ಲೆವೆಲ್ ಎಕ್ಸಾಮ್ಸ್ ಎರಡಕ್ಕೂ ಕೂಡ ಜಸ್ಟ್ ನಿಮ್ಗೆ ಗ್ರ್ಯಾಜುಯೇಷನ್ ಆಗಿದ್ದರೆ ಸಾಕು, ಪಾಸ್ ಆಗಿದ್ದರೆ ಸಾಕು. ಸೊ ಈ ಥರ ಮತ್ತು ನೋಟಿಫಿಕೇಷನ್ಗಳು ಬರ್ತಾನೆ ಇರುತ್ತೆ. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಲೈಕ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ನ ತಿಳಿಸಿ. ಅದೇ ಥರ ನಿಮ್ದೇನಾದ್ರೂ ಆಲ್ರೆಡಿ ನೀವೇನಾದರೂ ದೊಡ್ಡವರಾಗಿದ್ದರೆ ಇದ್ದರೆ ನಿಮ್ದೇನಾದ್ರೂ ಆಲ್ರೆಡಿ ವಯೋಮಿತಿ ಏನಾದರೂ 35 ಅಬೋವ್ ಈ ಥರ ಏನಾದರೂ ಇದ್ದರೆ ಸೊ ನೀವು ಯಾರಾದ್ರೂ ನಿಮ್ಮ ಮನೆಯಲ್ಲಿರೋ ಮಕ್ಕಳಾಗಿರ್ಬೋದು, ಬೇರೆಯವ್ರಿಗೆ ಪರಿಚಯವ್ರಿಗೆ, ಗ್ರ್ಯಾಜುಯೇಷನ್ ಆದವ್ರಿಗೆ ಸೊ ಈ ಮಾಹಿತಿಯನ್ನು ನೀಡಿ. ಈ ಮಾಹಿತಿ ತುಂಬಾ ಉಪಯೋಗ ಆಗಿದೆ. ಸೊ www.ibps.in ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಕ್ಲರಿಕ್ಸ್ಗೆ ನೋಟಿಫಿಕೇಷನ್ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ನೀವೇನಾದರೂ ಪ್ರಿಪೇರ್ ಮಾಡಿದರೆ ಅದು ನಿಮಗೆ LIC ಆಗಿರ್ಬೋದು, ಬೇರೆ ಇನ್ಶೂರೆನ್ಸ್ ಎಕ್ಸಾಮ್ಸ್ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸ್ಗೂ ಸಿಲೆಬಸ್ ಸೇಮ್ ಆಗಿರುತ್ತೆ. ಜನರಲ್ ಅವೇರ್ನೆಸ್ ಇರುತ್ತೆ, ಇಂಗ್ಲೀಷ್ ಸಬ್ಜೆಕ್ಟ್ ಇರುತ್ತೆ, ಕ್ವಾಂಟ್ ಅಂದರೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಅದೇ ಥರ ರೀಸನಿಂಗ್ ಇರುತ್ತೆ. ಸೊ ಇಷ್ಟೇ ಸಬ್ಜೆಕ್ಟಿಂದನೇ ನಿಮಗೆ ಕ್ವಶನ್ಸ್ ಬರೋದಿರುತ್ತೆ. ಎಲ್ಲ ಬ್ಯಾಂಕ್ ಎಕ್ಸಾಮ್ಸ್ಗೂ ಮತ್ತು ಎಲ್ಲ ಇನ್ಶೂರೆನ್ಸ್ ಎಕ್ಸಾಮ್ಸ್ಗೂ ಸಿಲೆಬಸ್ ಸೇಮ್ ಆಗಿಯೇ ಇರುತ್ತೆ. ಸೊ ಇನ್ಮೇಲೆ ನಿಮಗೆ ನೋಟಿಫಿಕೇಷನ್ ರಿಲೀಸ್ ಆಗ್ತಾನೆ ಇರುತ್ತೆ. ಸೊ ನೀವೇನಾದರೂ ಈ ವಿಡಿಯೋನ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕಾನನ್ನು ಕಾಣಿಸುತ್ತಲ್ಲ, ಸೊ ಅದರಲ್ಲಿ ನೀವು ಕ್ಲಿಕ್ ಮಾಡಿದರೆ ಸೊ ನಿಮಗೆ ಈ ಚಾನಲ್ನಲ್ಲಿ ನಾನು ಈ ಥರ ಬ್ಯಾಂಕಿಂಗ್ ನೋಟಿಫಿಕೇಷನ್ ಎಲ್ಲ ಎಕ್ಸಾಮ್ಸ್ನ ನೋಟಿಫಿಕೇಷನ್ ಬಿಟ್ಟಾಗ ಅಪ್ಲೋಡ್ ಮಾಡಿ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ಅದೇ ಥರ ಮಾಹಿತಿ ಕೂಡ ಸಿಗುತ್ತೆ. ಅದಕ್ಕೋಸ್ಕರ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸ್ತಾ ಇರೋದು. ಎಷ್ಟೋ ಜನ ವೀಡಿಯೋಗಳನ್ನು ನೋಡ್ತೀರಾ ಬಟ್ ಚಾನಲ್ನ ಸಬ್ಸ್ಕ್ರೈಬೇ ಮಾಡೋದಿಲ್ಲ. ಸೊ ನಿಮ್ಗೆ ಆ ಥರ ವೀಡಿಯೋಗಳು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ನೀವೇನಾದರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ, ಅದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿದರೆ ಮಾತ್ರ ನಿಮಗೆ
ವಿಡಿಯೋಸ್ಗಳು ಈ ಥರ ಸರ್ಕಾರಿ ಯೋಜನೆಗಳದ್ದಾಗಿರ್ಬೋದು ಅಥವಾ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು. ಸೊ ಈ ಥರದ ವಿಡಿಯೋಗಳನ್ನ ನಾನು ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಹಾಗಾಗಿ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡೋ ಮುಖಾಂತರ ಸಪೋರ್ಟ್ ಮಾಡಿ. ಆದಷ್ಟು ಮ್ಯಾಕ್ಸಿಮಮ್ ಶೇರ್ ಮಾಡಿ. ನಿಮ್ಮ ವಾಟ್ಸಪ್ ಗ್ರೂಪಲ್ಲಾಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾ ಎಲ್ಲ ಕಡೆಯೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸೊ ತುಂಬ ಜನಕ್ಕೆ ಇದು ಉದ್ಯೋಗ ಮಾಹಿತಿ ಉಪಯೋಗ ಆಗುತ್ತೆ. ಸೊ ಅದೇ ಥರ ಯಾವುದೇ ಕೂಡ ನೋಟಿಫಿಕೇಷನ್ ರಿಲೀಸ್ ಆದರೆ ಸೊ ಈ ಚಾನಲ್ನಲ್ಲಿ ನಾನು ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದೇ ಥರ ಸರ್ಕಾರದ ಯೋಜನೆಗಳ ಮಾಹಿತಿ ಆದ್ರೂ ನಿಮಗೆ ಇದೇ ಚಾನಲ್ನಲ್ಲಿ ತಪ್ಪದೆ ವೀಡಿಯೋಸ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದೇ ಥರ ನಿಮ್ಗೇನಂದರೆ ಗ್ರ್ಯಾಜುಯೇಷನ್ ಆಗಿರಬೇಕು ಮತ್ತು ಕರ್ನಾಟಕದಿಂದ ಅಪ್ಲೈ ಮಾಡ್ತಿದ್ರೆ ಅಂದರೆ LPT ಅಂತ ಇರುತ್ತೆ, IBPS ಕ್ಲರ್ಕ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎಕ್ಸಾಮ್ ಸೆಲೆಕ್ಟ್ ಆದಮೇಲೆ ಲ್ಯಾಂಗ್ವೇಜ್ ಪ್ರಿಫರೆನ್ಸಿ ಟೆಸ್ಟ್ ಅಂತ ಮಾಡ್ತಾರೆ. ಸೊ ನಿಮ್ಗೆ ಕನ್ನಡ ಓದೋದಕ್ಕೆ ಮತ್ತು ಬರೆಯೋದಕ್ಕೆ ಕಡ್ಡಾಯವಾಗಿ ಬರ್ತಾನೆ ಇರಬೇಕು. ಇವಾಗಲಿಂದನೇ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾರ್ಯಾರು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ಗೆ ಅಪ್ಲೈ ಮಾಡಿದ್ದೀರಾ, ಸೊ ನಿಮ್ಗೆಲ್ರಿಗೂ ಆಗಸ್ಟ್ ತಿಂಗಳು 3ನೇ ತಾರೀಕಿಂದನೇ ಎಕ್ಸಾಮ್ಸ್ ಇದೆ. ಸೊ ಅದೇ ಥರ ಇವಾಗ IBPS ಕ್ಲರ್ಕ್ ನೋಟಿಫಿಕೇಷನನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಇವಾಗ ಇನ್ನೂವರೆಗೂ ನಿಮ್ಗೆ ಅದ್ರ ಬಗ್ಗೆ ಏನು ಮಾಹಿತಿನೇ ಇಲ್ಲ. ಇವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದ್ರೂ ಕೂಡ ಸ್ಟಾರ್ಟ್ ಮಾಡಿ. ಯಾಕಂದರೆ ಮುಂದೆ ಮತ್ತೆ ನಿಮ್ಗೆ ಅಪಾರ್ಚುನಿಟೀಸ್ ಇದ್ದೇ ಇದೆ. SBI ಕ್ಲರಿಕಲ್ ಎಕ್ಸಾಮ್ಸ್, SBI PO, IBPS PO. ಸೊ ಇದೇ ಥರ RBI ಅಸಿಸ್ಟೆಂಟ್ ಆ ಎಕ್ಸಾಮ್ಸ್ ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ ಸಿಲೆಬಸ್ ಸೇಮ್ ಆಗಿರುತ್ತೆ. ಅದೇ ಥರ LIC ಅಸಿಸ್ಟೆಂಟ್ ಕೂಡ ಸದ್ಯದಲ್ಲೇ ನೋಟಿಫಿಕೇಷನ್ ರಿಲೀಸ್ ಆಗೋದಿದೆ. ಸೊ ಎಲ್ಲ ಎಕ್ಸಾಮ್ಸ್ಗಳು ಕೂಡ ಇನ್ ಕೇಸ್ ನೀವೇನಾದರೂ ಇವಾಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ರು ಮುಂದೆ ಬರೋಂಥ ಯಾವುದೇ ಎಕ್ಸಾಮ್ಸ್ಗಳನ್ನಾದರೂ ನೀವು ಕ್ಲಿಯರ್ ಮಾಡ್ಬೋದು. ಹಾಗಾಗಿನೇ ಸೊ ಇವಾಗಿಂದನೇ ಪ್ರಿಪೇರ್ ಮಾಡಿ ಬ್ಯಾಂಕಿಂಗ್ ಎಕ್ಸಾಮ್ಸ್ಗೆ. ಸೊ ಅದೇ ಥರ NIT ಬರುತ್ತೆ ಮುಂದಿನ ಮತ್ತು SSC ಎಕ್ಸಾಮ್ಸ್. ಸೊ ಇದೆಲ್ಲನೂ ಕೂಡ ಸೇರಿಸ್ಬಿಟ್ಟು ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಪ್ರಿಲಿಮ್ಸ್ ಎಕ್ಸಾಮ್ಸ್. ಸೊ ಆವಾಗ ಸಿಲೆಬಸ್ ಮತ್ತು ಏನಾದ್ರೂ ಸ್ವಲ್ಪ ಚೇಂಜಸ್ ಆಗುತ್ತೆ ಅಂತ 3-4 ವರ್ಷದಿಂದ ಹೇಳ್ತಾ ಇದ್ದಾರೆ. ಸೊ ಇನ್ನೂವರೆಗೂ ಏನು ಚೇಂಜಸ್ ಮಾಡಿಲ್ಲ. ಬಟ್ ಆದ್ರೂ ಕೂಡ ಆದಷ್ಟು ಈ ವರ್ಷನೇ ನೀವು ಅಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸೊ ಆ ಥರ ಇರೋ ಅಪ್ಡೇಟ್ಸ್ ಬಂದರೆ ಅದನ್ನು ಕೂಡ ತಪ್ಪದೆ ನಾನು ಇದೇ ಚಾನಲ್ನಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅಂದರೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಸೊ 1-2 ಮಿನಿಟ್ಸ್ ಅಷ್ಟೇ ಕ್ಲಿಕ್ ಮಾಡಿಬಿಟ್ಟು ನೋಡಿದರೆ ಸೊ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತೆ. ಇವತ್ತು ವಿಡಿಯೋಸ್ಗಳನ್ನ ಕ್ಲಿಕ್ ಮಾಡಿದಾಗ ಸಂಪೂರ್ಣವಾಗಿ ನೋಡಿ, ಅಂದರೆ ನಿಮಗೆ ಎಲ್ಲದ್ರ ಬಗ್ಗೆಯೂ ಡೀಟೇಲ್ ಆಗಿ ಮಾಹಿತಿ ಸಿಗುತ್ತೆ. ಸೊ ಇದಕ್ಕೆ ನೀವು ರ್ಯಾಂಕಿಂಗ್ ಸ್ಟೂಡೆಂಟ್ಸ್ ಇದ್ದವರು ಮಾತ್ರ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡ್ತಾರೆ. ಸೊ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇದ್ದವರು ಕ್ಲಿಯರ್ ಮಾಡಲ್ಲ ಅಂತ ಏನೂ ಇಲ್ಲ. ಸೊ ಯಾರು ಬೇಕಾದ್ರೂ ಕೂಡ ಎಷ್ಟೋ ಜನ ಆ್ಯಾವ್ರೇಜ್ ಸ್ಟೂಡೆಂಟ್ಸ್ ಇದ್ದವರು ಕೂಡ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಕ್ಲಿಯರ್ ಮಾಡಿ ಉದ್ಯೋಗವನ್ನು ಪಡೆದವರು ಕೂಡ ಇದ್ದಾರೆ. ಸೊ ಚೆನ್ನಾಗಿ ನೀವು ಸ್ಟಡಿ ಮಾಡಿ. ಸೊ ಅವ್ರ ಹತ್ತಾಗತ್ತೆ, ನಿಮಗಾಗಲ್ಲ ಅಂತ ಎಲ್ಲನೂ ಕೂಡ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಅದೇ ಥರ ನಿಮಗೆ ಹಿಂದೂ ಎಡಿಟೋರಿಯಲ್ ಏನಿದೆಯಲ್ಲ, ಸೊ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಏನಾದರೂ ಆಗಿದ್ದರೆ ಹಿಂದೂ ಎಡಿಟೋರಿಯಲ್ನ ಡೈಲಿ ನ್ಯೂಸ್ ಪೇಪರ್ನ ರೀಡ್ ಮಾಡ್ತಾ ಇರಿ. ಅಂದರೆ ನಿಮಗೆ ಇಂಗ್ಲೀಷಲ್ಲಿ ಹೆಲ್ಪ್ಫುಲ್ ಆಗುತ್ತೆ, ಈಸಿ ಆಗುತ್ತೆ. ಅದೇ ಥರ ಸ್ಪೀಡ್ ಮ್ಯಾಥ್ಸ್ ಇದನ್ನೆಲ್ಲನೂ ಕೂಡ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ನಿಮಗೆ ಅನುಕೂಲ ಆಗುತ್ತೆ. ಸೊ ಅದೇ ಥರ ಬ್ಯಾಂಕಿಂಗ್ ಎಕ್ಸಾಮ್ಸ್ ಕ್ಲಾಸಸ್ ಇನ್ ಕನ್ನಡ ಅಂತಿದೆ. ಅದರಲ್ಲಿ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ಸ್ನ ಎಲ್ಲ ಡೀಟೇಲ್ಸ್ಗಳು ಕೂಡ ಸ್ಪೀಡ್ ಮ್ಯಾಥ್ಸ್ ಬಗ್ಗೆ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರೋದು ಮಾಹಿತಿಗಳೆಲ್ಲ ಸಿಗುತ್ತೆ ಆ ಚಾನಲ್ನಲ್ಲಿ ಕೂಡ. ಸೊ ಇದು ಈ ಹೊತ್ತಿನ ಮಾಹಿತಿ ಆಗಿತ್ತು. ಸಂಪೂರ್ಣ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.